ಹೈ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾವು ನಾಟ್ ಗೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದ್ರ ಸಿಂಬಲ್, ಟ್ರೂತ್ ಟೇಬಲ್ ಮತ್ತೆ ಅದ್ರ ಅಪ್ಲಿಕೇಶನ್ಸ್ ಎಲ್ಲ ತಿಳ್ಕೊಳ್ಳೋಣ. ನಾವು ನಾಟ್ ಗೇಟ್ ನ ಇನ್ವರ್ಟರ್ ಅಂತಾನೆ ಕರಿತೀವಿ ಗೈಸ್, ಸರಿನಾ? ಎರಡು ಒಂದೇ. ನಾಟ್ ಗೇಟ್ ಅಂದ್ರೆ ಒಂದೇ, ಇನ್ವರ್ಟರ್ ಅಂದ್ರೂ ಒಂದೇ. ಓಕೆನಾ? ಇವಾಗ ಗುರು ನಾವು ನಾಟ್ ಗೇಟ್ ನಮ್ದು ಸಿಂಬಲ್ ನ ಬರೆಯುಮ. ಓಕೆನಾ? ಸಿಂಬಲ್ ಸರಿನಾ? ಇದನ್ನ ಎ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. y ಇಸ್ ಈಕ್ವಲ್ ಟು ಎ ಬಾರ್ ಆಗತ್ತೆ. ಸಿಂಪಲ್, ಸರಿನಾ? ನಾಟ್ ಗೇಟ್ ಅದು ಇನ್ವರ್ಟರ್ ಅಂದ್ರೆ ಏನಪ್ಪಾ? ಉಲ್ಟಾ. ಇದು 0 ಇದ್ರೆ ಇದು 1 ಅಂತ, ಇಲ್ಲಿ 1 ಇದ್ರೆ ಇದು 0 ಅಂತ. ಓಕೆನಾ? ಇದೆ. ಅದನ್ನೇ ಒಂದು ಡೆಫಿನೇಷನ್ ಮುಖಾಂತರ ಬರ್ದ್ಬಿಡೋಣ ಅಷ್ಟೇ. ಔಟ್ಪುಟ್ ವಿಲ್ ಬಿ ಇನ್ವರ್ಟ್ ಆಫ್ ಇನ್ಪುಟ್. ಓಕೆನಾ? ಇದಿಷ್ಟು. ಈ ಕಡೆ ನಾವು ಟ್ರೂತ್ ಟೇಬಲ್ ನ ಬರೆಯುವ. ಓಕೆನಾ? ಟ್ರೂತ್ ಟೇಬಲ್. ಓಕೆ, ಎ ಈ ಕಡೆ ವೈ, ಎ 0 ಆದಾಗ ವೈ 1, ಎ 1 ಆದಾಗ ವೈ 0. ಓಕೆನಾ? ಈಗ ಟ್ರೂತ್ ಟೇಬಲ್ ಆಯ್ತು ನಮ್ದು. ಇವಾಗ ಗುರು ನಾವು ಅಪ್ಲಿಕೇಶನ್ಸ್ ನ ತಿಳ್ಕೊಳ್ಳೋಣ. ಅಪ್ಲಿಕೇಶನ್ಸ್ ಆಫ್ ನಮ್ಮ ನಾಟ್ ಗೇಟ್. ಓಕೆನಾ? ಇಲ್ಲಿ ಅಪ್ಲಿಕೇಶನ್ಸ್ ನ ಬರೀತೀನಿ. ಓಕೆನಾ? ಅಪ್ಲಿಕೇಶನ್ಸ್ ಆಫ್ ನಾಟ್ ಗೇಟ್. ಓಕೆನಾ? ಇವಾಗ ಗುರು ಇದು ಕಲರ್ ನ ಹಂಗೆ ಚೇಂಜ್ ಮಾಡ್ಬಿಡೋಣ. ಓಕೆ, ಈಗ ಗುರು ಫಸ್ಟ್ ಬಂತು ಗುರು, ನಾವು ನಾಟ್ ಗೇಟ್ ಆಸ್ ರಿಂಗ್ ಆಸಿಲೇಟರ್ ನ ಡಿಸ್ಕಸ್ ಮಾಡೋಣ. ಸರಿನಾ? ನಾಟ್ ಗೇಟ್ ಆಸ್ ರಿಂಗ್ ಆಸಿಲೇಟರ್. ಓಕೆ ಗುರು, ಈಗ ರಿಂಗ್ ಆಸಿಲೇಟರ್ ನಾನು ಫಸ್ಟ್ ಅದ್ರ ಸರ್ಕ್ಯೂಟ್ ಡಯಾಗ್ರಾಮ್ ನ ಬರೀತೀನಿ. ಓಕೆನಾ ಗೈಸ್? ಇದು ರಿಂಗ್ ಆಸಿಲೇಟರ್ ಅಲ್ಲಿ ಏನಿಲ್ಲ, ಆಡ್ ನಂಬರ್ ಆಫ್ ಇನ್ವರ್ಟರ್ಸ್ ಇರಬೇಕು. ನಾವು 3 ಇನ್ವರ್ಟರ್ ನ ತಗೊಳ್ಳೋಣ. ಸರಿನಾ? 3 ಇನ್ವರ್ಟರ್. ಓಕೆ, ಇದು ಫೀಡ್ಬ್ಯಾಕ್. ಈ ಕಡೆ ವೈ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಈಗ ಪ್ರೊಪಗೇಶನ್ ಡಿಲೇ ಇರತ್ತೆ ಗುರು. ಪ್ರೊಪಗೇಶನ್ ಡಿಲೇನ ನಾವು TPD ಅಂತ ಮೆನ್ಷನ್ ಮಾಡ್ತೀವಿ. ಇಲ್ಲೊಂದು TPD, ಇಲ್ಲೊಂದು TPD. ಓಕೆನಾ? ಈಗ ಇದಿಷ್ಟು ಮೆನ್ಷನ್ ಆಯ್ತು ಗೈಸ್. ಇವಾಗ ಇಲ್ಲ ಇದನ್ನ ಬರ್ದ್ಬಿಡೋಣ ಕ್ಲೀನ್ ಆಗಿ. ಕನೆಕ್ಟ್ ಆಡ್ ನಂಬರ್ ಆಫ್ ನಾಟ್ ಗೇಟ್. ಓಕೆನಾ? ಮತ್ತೆ ಇನ್ನೊಂದೇನು ಹೇಳಿ, ಪ್ರೊಪಗೇಶನ್ ಡಿಲೇ ಫಾರ್ ಈಚ್ ನಾಟ್ ಗೇಟ್ ಈಸ್ TPD. ಅದೊಂದು ಬರಿಬೇಕಷ್ಟೇ. ಸರಿನಾ? ದೇರ್ ಪ್ರೊಪಗೇಶನ್ ಡಿಲೇ TPD ಆಫ್ ಈಚ್ ನಾಟ್ ಗೇಟ್. ಓಕೆನಾ? ನಾವು ಇದಿಷ್ಟು ಸಹ ಬರುದ್ವಿ. ಯಾವ್ದೊಂದು ಚೂರು ಈ ಕಡೆ ಸ್ಲೈಡ್ ಮಾಡ್ತೀನಿ. ಸರಿನಾ? ಓಕೆ, ಇವಾಗ ಇದಿಷ್ಟ ಆಯ್ತು. ಇವಾಗ ಇದನ್ನ ವರ್ಕಿಂಗ್ ತಿಳ್ಕೊಬೇಕಲ್ಲ, ಹೆಂಗೆ ವರ್ಕ್ ಆಗತ್ತೆ ಅದನ್ನ ನಾವು ಟೈಮಿಂಗ್ ಡಯಾಗ್ರಾಮ್ ಮುಖಾಂತರ ತಿಳ್ಕೊಳ್ಳೋಣ. ಸರಿನಾ? ಟೈಮಿಂಗ್ ಡಯಾಗ್ರಾಮ್. ಓಕೆನಾ ಗೈಸ್? ಇವಾಗ ಇದನ್ನ ನಾನು ಸ್ವಲ್ಪ ಫಾಸ್ಟ್ ಆಗಿ ಬರೀತೀನಿ. 0 ಗೈಸ್. ಇವಾಗ ಗುರು ನಾವು ಇಲ್ಲಿ ಕಲರ್ ನ ಚೇಂಜ್ ಮಾಡ್ಬಿಡ್ತೀನಿ ಗುರು ಫಸ್ಟ್, ಆಮೇಲೆ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆನಾ? ಯಾವ ಕಲರ್ ತಗೊಳ್ಳಿ? ಗ್ರೀನ್ ತಗೊಳ್ಳೋಣ. ಓಕೆನಾ ಗೈಸ್? ಇವಾಗ ಇದು ಔಟ್ಪುಟ್ ನಾವು 0 ಅಂತ ಅನ್ಕೊಳ್ಳೋಣ. ಅವಾಗ ಇದು ಸಹ 0 ಆಗತ್ತೆ. ಇದು 0 ಆದ್ರೆ ಗುರು ಇಲ್ಲೇನಾಗತ್ತೆ ಹೇಳಿ? ಇಲ್ಲಿ 1 ಆಗತ್ತೆ. ಇಲ್ಲಿ ಮತ್ತೆ 0 ಆಗತ್ತೆ. ಇಲ್ಲಿ 1 ಆಗತ್ತೆ ಅಲ್ವಾ? ಇದೇ ತರ ಅಲ್ವಾ ವರ್ಕ್ ಆಗೋದು? ಇವಾಗ ಗುರು ಸ್ಟಾರ್ಟಿಂಗ್ 0 ಟೈಮ್ ಅಲ್ಲಿ ಔಟ್ಪುಟ್ ಬಂದು 0ನೇ ಇದೆ. ಓಕೆನಾ? ಇಲ್ಲಿಂದ ಇಲ್ಲಿ ಹೇಳ್ಕೊ ಬನ್ನಿ. ಮತ್ತೆ ಸಹ ನಾವು TPD ಟೈಮ್ ಅಲ್ಲಿ ಅವಾಗ್ಲೂ ಸಹ ನೋಡಿ ನೀವು, ಅಲ್ಲಿ ಔಟ್ಪುಟ್ 0ನೇ ಇದೆ, ಇನ್ನು ಔಟ್ಪುಟ್ 1 ಆಗಿಲ್ಲ. ಓಕೆನಾ? ಇಲ್ಲಿಂದ ಇಲ್ಲಿಗೆ ಲೈನ್ ನ ಎಳೆದ್ವಿ. ಇವಾಗ ಗುರು ಮತ್ತೆ ನೋಡಿ, ಈಗ 2ನೇ TPD ಟೈಮ್ ಅಲ್ಲೂ ಸಹ ಏನು ಬದಲಾವಣೆ ಆಗಿಲ್ಲ. ಅಂದ್ರೆ ಇಲ್ಲಿ ಸಹ ಇದು ಔಟ್ಪುಟ್ 0ನೇ ಇದೆ, ಇದು 0ನೇ. ಓಕೆನಾ? ಇವಾಗ ನೆಕ್ಸ್ಟ್ ಇದನ್ನು ಸಹ ಇಲ್ಲಿಂದ ಇಲ್ಲಿ ಒಂದು ಲೈನ್ ನ ಡ್ರಾ ಮಾಡಿ. ಆಮೇಲೆ ನೋಡಿ ಗುರು 1 ಆಗತ್ತೆ. ಸರಿನಾ? ಈ 1
ಇದನ್ನ ಕ್ಯಾನ್ಸಲ್ ಮಾಡ 1 ಅವಾಗ ಇಲ್ಲಿ ಕೆಳಗಡೆ ಬರೀತೀನಿ ಇದು 1 ಇದು 0 ಇದು 1 ಇದು 0 ಓಕೆನಾ ಈ ರೀತಿ ಅಲ್ವಾ ಇದು ಈ 1 ಇಲ್ಲಿ ಬರ್ದೆ ಅಷ್ಟೇ ಇವಾಗ ಇನ್ನು 3 ಟೈಮ್ ಸಹ ಏನಪ್ಪಾ ಇದೆ ಅಂದ್ರೆ ಅದು 60 PD ತನಕನೂ ಸಹ ಔಟ್ಪುಟ್ 1 ಇದೆ ಓಕೆನಾ ಮತ್ತೆ ಅದು ನೆಕ್ಸ್ಟ್ ಈಗ 0 ಬಂತಲ್ವಾ ಮತ್ತೆ ಅದೇ ಸೈಕಲ್ ರಿಪೀಟ್ ಆಗತ್ತೆ ಆಸಿಲೇಟರ್ ಅದೇ ಅಂದ್ರೆ ರಿಪೀಟ್ ಆಗ್ತಾ ಇರತ್ತೆ ಗುರು ಸರಿನಾ ಈಗ ಮತ್ತೆ ಹಿಂಗ್ ಕೆಳಗಡೆ ಬರೀತೀನಿ ಓಕೆನಾ ಇವಾಗ ಗುರು ನಿಮ್ಗೆ ಟೈಮ್ ಪೀರಿಯಡ್ ಅಂದ್ರೆ ಗೊತ್ತು ಗುರು ಒಂದು ಸೈಕಲ್ ಕಂಪ್ಲೀಟ್ ಮಾಡಕ್ಕೆ ಎಷ್ಟು ಟೈಮ್ ತಗೊಳತ್ತೆ ಅದನ್ನ ಟೈಮ್ ಪೀರಿಯಡ್ ಅಂತ ಕರೀತೀವಿ ಅಲ್ವಾ ಇವಾಗ ಇದು ಟೈಮ್ ಪೀರಿಯಡ್ ಅಲ್ವಾ ಓಕೆನಾ ಇಲ್ಲಿ ಟೈಮ್ ಪೀರಿಯಡ್ ಅಂತಾನು ಸಹ ಬರೀತೀನಿ ಓಕೆನಾ ಇವಾಗ ಇದನ್ನ ಒಂಚೂರು ಹಿಂಗ್ ಸ್ಲೈಡ್ ಮಾಡಿ ಇವಾಗ ಗುರು ನಮ್ಗೆ ಟೈಮ್ ಪೀರಿಯಡ್ ಕಂಡುಹಿಡಿಬೇಕು ಟೈಮ್ ಪೀರಿಯಡ್ ಇಸ್ ಈಕ್ವಲ್ ಟು ಏನ್ ಹೇಳಿ 6 TPD ಓಕೆನಾ ನಮ್ಗೆ ಫ್ರೀಕ್ವೆನ್ಸಿ ಕಂಡುಹಿಡಿಬೇಕು ಅಂದ್ರೆ ಫಾರ್ಮುಲಾ ಗೊತ್ತವರು 1/T ಅಂತ 1/6 TPD ಓಕೆನಾ ಗುರು ಇದನ್ನ ನಾವು ಈ ತರನು ಬರೀಬಹುದು ಏನಪ್ಪಾ ಅಂದ್ರೆ ನಾವು ಎಷ್ಟು ಇನ್ವರ್ಟರ್ ಯೂಸ್ ಮಾಡಿದೀವಿ 3 ಇನ್ವರ್ಟರ್ ಅಂದ್ರೆ 3 ನಾಟ್ ಗೇಟ್ ಅಲ್ವಾ 2N TPD ಓಕೆನಾ ನಾವು ಅದೇ ಏನಾದ್ರು 5 ಯೂಸ್ ಮಾಡಿದ್ರೆ ಗುರು ಇದು ಟೈಮ್ ಬಂದು 10 TPD ಬರುತ್ತೆ ಎನ್ ಅಂದ್ರೆ ನಂಬರ್ ಆಫ್ ನಾಟ್ ಗೇಟ್ಸ್ ಓಕೆನಾ ಇವಾಗ ಗುರು ಈಗ ನಮ್ಗೆ ಇದು ಗೊತ್ತಾಯ್ತು ಗುರು ಸಿಂಪಲ್ ಆಗಿ ನಾಟ್ ಗೇಟ್ ಆಸ್ ರಿಂಗ್ ಆಸಿಲೇಟರ್ ಗುರು ಈಗ ನಾವು ನೆಕ್ಸ್ಟ್ ನಾಟ್ ಗೇಟ್ ಆಸ್ ಬಫರ್ ನ ಡಿಸ್ಕಸ್ ಮಾಡುವ ಸರಿನಾ ನಾಟ್ ಗೇಟ್ ಆಸ್ ಬಫರ್ ಓಕೆನಾ ಬಫರ್ ಅಂದ್ರೆ ಗುರು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಲೆಟ್ ಅಸ್ ನೋ ವಾಟ್ ಈಸ್ ಬಫರ್ ಸರಿನಾ ಬಫರ್ ಅಂದ್ರೆ ಏನಿಲ್ಲ ಗೈಸ್ ಸಿಂಪಲ್ ಆಗಿ ಬರೀತೀನಿ ನೋಡಿ ಇವರು ಈ ಇನ್ಪುಟ್ 0 ಕೊಟ್ಟಾಗ ಔಟ್ಪುಟ್ 0 ಇರಬೇಕು ಇನ್ಪುಟ್ 1 ಕೊಟ್ಟಾಗ ಔಟ್ಪುಟ್ 1 ಇರಬೇಕು ಸರಿನಾ ಅಷ್ಟೇ ಗುರು ವೆನ್ ವಿ ಗಿವ್ ಇದೇ ಡೆಫಿನೇಷನ್ ಅಲ್ಲಿ ಬರೆಯೋದಾದ್ರೆ ವೆನ್ ವಿ ಗಿವ್ ಇನ್ಪುಟ್ 0 ಔಟ್ಪುಟ್ ವಿಲ್ ಬಿ 0 ಓಕೆನಾ when we give input 1 output will be 1 ಓಕೆನಾ ಸಿಂಪಲ್ ಗುರು ಇದೆ ಇದನ್ನೇ ನಾನು ಡೆಫಿನೇಷನ್ ಅಲ್ಲಿ ಬರ್ದೆ ಅಷ್ಟೇ ಸರಿನಾ ಈಗ ಬಫರ್ ಗುರು ಸಿಂಪಲ್ ಆಗಿ ಇದನ್ನ ಲೆಟಸ್ ಕನ್ಸಿಡರ್ ಇದೊಂದು ಬಫರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ ಓಕೆನಾ ಇಲ್ಲಿ 0 ಕೊಟ್ವಿ ಔಟ್ಪುಟ್ ಸಹ 0ನೇ ಬಂತು ಈಗ 1 ಕೊಟ್ವಿ ಇನ್ಪುಟ್ ಔಟ್ಪುಟ್ 1 ಬಂತು ಇದನ್ನ ಗುರು ನಾಟ್ ಗೇಟ್ ಯೂಸ್ ಮಾಡ್ಕೊಂಡು ಆರಾಮ್ಸಾಗಿ ಮಾಡ್ಬೋದು ಸರಿನಾ ಓಕೆನಾ 2 ನಾಟ್ ಗೇಟ್ ಯೂಸ್ ಮಾಡಿದ್ರೆ ಮುಗ್ದೋಯ್ತು ಗುರು ಕೆಲಸ ದಟ್ಸ್ ಇಟ್ ಓಕೆನಾ ಯಾ ಕಲರ್ ಇದೊಂಚೂರು ಹಂಗೆ ಚೇಂಜ್ ಮಾಡ್ಕೋತೀನಿ ಇಲ್ಲಿ ಗುರು ಸಿಂಪಲ್ ಇವಾಗ ನಾವು 0 ಕೊಟ್ವಿ ಅಂತ ಅನ್ಕೊಳ್ಳಿ 0 ನಾಟ್ ಗೇಟ್ ಕೊಟ್ಟಾಗ ಏನಾಯ್ತು ಹೇಳಿ 1 ಆಯ್ತು ಮತ್ತೆ 1 ನಾಟ್ ಗೇಟ್ ಕೊಟ್ಟಾಗ 0 ಆಯ್ತು ನಾವು 0 ಇನ್ಪುಟ್ ಕೊಟ್ವಿ 0 ಔಟ್ಪುಟ್ ಬಂತು ಅದೇ ಇವಾಗ ನಾವು ಇಲ್ಲಿ ಇನ್ಪುಟ್ ನ 1 ಕೊಟ್ವಿ ಅಂತ ಅನ್ಕೊಳ್ಳಿ ಗುರು 1 ಏನಾಯ್ತು ಹೇಳಿ 0 ಆಯ್ತು ಮತ್ತೆ 0 ಹೋಗಿ 1 ಆಯ್ತು ಸರಿನಾ ಯಾಕಪ್ಪ ಅಂದ್ರೆ ಈಗ 1 ನಾಟ್ ಗೇಟ್ ಇನ್ಪುಟ್ ಕೊಟ್ಟಾಗ ಔಟ್ಪುಟ್ 0 ಬರುತ್ತೆ 0 ಇನ್ಪುಟ್ ಆಗಿ ಕೊಟ್ಟಾಗ ನಾಟ್ ಗೇಟ್ 1 ಬರುತ್ತೆ ಅದೇ ಔಟ್ಪುಟ್ ಬಂತು ಯಾ ಐ ಹೋಪ್ ಇದು ನಾಟ್ ಗೇಟ್ ಆಸ್ ಬಫರ್ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೋತೀನಿ ಸರಿನಾ ಗೈಸ್ ಇವಾಗ ಥರ್ಡ್ ಬಂತು ನಾಟ್ ಗೇಟ್ ಆಸ್ ಬೈಸ್ಟೇಬಲ್ ಮಲ್ಟಿ ವೈಬ್ರೇಟರ್ ಓಕೆನಾ ಡನ್ ಗುರು ಇವಾಗ ಮಲ್ಟಿ ವೈಬ್ರೇಟರ್ ಬಗ್ಗೆ ಸಿಂಪಲ್ ಆಗಿ ತಿಳ್ಕೊಳ್ಳೋಣ ಸರಿನಾ ಮಲ್ಟಿ ವೈಬ್ರೇಟರ್ ಇದೇನಪ್ಪ ಅಂದ್ರೆ ಗುರು ಔಟ್ಪುಟ್ ವಿಲ್ ಬಿ ಸ್ಟೇಬಲ್ ಓಕೆನಾ ಇಲ್ಲಿವರೆಗೂ ಇನ್ಪುಟ್ ಚೇಂಜ್ ಮಾಡೋವರೆಗೂ ಸಹ ಔಟ್ಪುಟ್ ವಿಲ್ ಬಿ ಸ್ಟೇಬಲ್ ಆಗೇ ಇರತ್ತೆ ನಾವು ಯಾವಾಗ ಇನ್ಪುಟ್ ನ ಚೇಂಜ್ ಮಾಡ್ತೀವೋ ಅವಾಗ ಓನ್ಲಿ ದ ಔಟ್ಪುಟ್ ಸ್ಟೇಟ್ ವಿಲ್ ಬಿ ಚೇಂಜ್ ಆಯ್ತಾ ಗುರು ಇವಾಗ ನಾವು ಇದ್ರದ್ದು ಸಿಂಪಲ್ ಆಗಿ ಸರ್ಕ್ಯೂಟ್ ಡಯಾಗ್ರಾಮ್ ನನ್ನ ಬರೆಯುವ ಓಕೆನಾ ಸಿಂಪಲ್ ಗುರು 2 ಇನ್ವರ್ಟರು ಓಕೆನಾ ಬಟ್ ಇದಕ್ಕೆ ಫೀಡ್ಬ್ಯಾಕ್ ಇದೆ ಅರ್ಥ ಮಾಡ್ಕೊಳ್ಳಿ ವೈ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ ಇದಕ್ಕೆ ಫೀಡ್ಬ್ಯಾಕ್ ಇದೆ ಗುರು ಸರಿನಾ
ಇದು ಮತ್ತೆ ಬಫರ್ ಒಂದೇ ಅಂತ ನೀವು ಅನ್ಕೋಬಾರ್ದು. ಇಲ್ಲಿ ಫೀಡ್ಬ್ಯಾಕ್ ಇಲ್ಲ, ಇಲ್ಲಿ ಫೀಡ್ಬ್ಯಾಕ್ ಇದೆ, ಸರಿನಾ ಗುರು? ಇಲ್ಲಿ ನಾವು ಬೈಸ್ಟೇಬಲ್ ಮಲ್ಟಿ ವೈಬ್ರೇಟರ್ ಅಲ್ಲಿ ಇದ್ರ ಬಗ್ಗೆ ಬರೆಯೋದಾದ್ರೆ ಕನೆಕ್ಟ್ ಈವನ್ ನಂಬರ್ ಆಫ್ ನಾಟ್ ಗೇಟ್ಸ್, ಓಕೆನಾ? ದೇರ್ ಇಸ್ ಎ ಪ್ರೊಪೋಗೇಶನ್ ಡಿಲೇ TPD ಫಾರ್ ಈಚ್ ನಾಟ್ ಗೇಟ್, ಓಕೆನಾ? ಅದು ಕಾಮನ್. ದೇರ್ ಇಸ್ ಎ propagation delay TPD for each not gate, ಓಕೆನಾ? ಪ್ರೊಪಗೇಷನ್ ಡಿಲೇ ಇಲ್ಲಿ ಬಂದು TPD ಅಂತ ಮೆನ್ಷನ್ ಮಾಡಿ ಗುರು, ಓಕೆನಾ? ಈಗ ಇದು ಕಲರ್ ಹಂಗೆ ಚೇಂಜ್ ಮಾಡ್ಕೊಳಮ್ಮ ಗುರು. ಇವಾಗ ಸಿಂಪಲ್ ಆಗಿ ಇದು ಇನ್ಪುಟ್ 0 ಇದೆ ಅಂತ ಅನ್ಕೊಳ್ಳಿ ಗುರು. ಇದು 0 ಇದ್ದಾಗ ಇಲ್ಲೂ ಸಹ ಇದು 0ನೇ ಇರತ್ತೆ. ಆಮೇಲೆ 0 ಏನಾಗುತ್ತೆ ಹೇಳಿ, 1 ಆಗತ್ತೆ. 1 ಬಂದು ಮತ್ತೆ 0ನೇ ಆಗತ್ತೆ. ಇವಾಗ ಇದು 1 ಇದೆ ಅಂತ ಅನ್ಕೊಳ್ಳಿ ಈಗ, ಸರಿನಾ? 1 ಇದ್ದಿದ್ದು ಈಗ ಏನಾಯ್ತು, ಇಲ್ಲಿ 1 ಇರತ್ತೆ, ನೆಕ್ಸ್ಟ್ 0 ಆಗತ್ತೆ, ಮತ್ತೆ ಇದು 1 ಬರತ್ತೆ. ಇವಾಗ ನಿಮ್ಗೆ ಗೊತ್ತಾಯ್ತು ಏನ್ ಹೇಳಿ, ನಾವು ಎಲ್ಲಿವರೆಗೂ ಇನ್ಪುಟ್ ನ ಚೇಂಜ್ ಮಾಡಲ್ವೋ ಅಲ್ಲಿವರೆಗೂ ಔಟ್ಪುಟ್ ಸಹ ಏನು ಚೇಂಜ್ ಆಗಲ್ಲ ಅಂತ. ಔಟ್ಪುಟ್ ವಿಲ್ ಬಿ ಸ್ಟೇಬಲ್. ಔಟ್ಪುಟ್ ಯಾವಾಗ ಚೇಂಜ್ ಆಗತ್ತಪ್ಪ ಅಂದ್ರೆ ಇನ್ಪುಟ್ ಚೇಂಜ್ ಆದಾಗ ಮಾತ್ರ, ಸರಿನಾ? ಔಟ್ಪುಟ್ ವಿಲ್ ಬಿ ಸ್ಟೇಬಲ್ ಅಂಟಿಲ್ ಇನ್ಪುಟ್ ಚೇಂಜಸ್, ಓಕೆನಾ? ನಿಮ್ಗೆ ಇದು ಕ್ಲಿಯರ್ ಕಟ್ ಆಗಿ ಅರ್ಥ ಇದೆ ಅನ್ಕೊಂಡಿದೀನಿ. ಮತ್ತೆ ಏನಕ್ಕೆ ಬೈಸ್ಟೇಬಲ್ ಮಲ್ಟಿ ವೈಬ್ರೇಟರ್ ಬಫರ್ ಅಲ್ಲ ಅದನ್ನು ಸಹ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಇವಾಗ ಗುರು ನಿಮ್ಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ ಗುರು ನಾಟ್ ಗೇಟ್ ಇನ್ ಅಪ್ಲಿಕೇಶನ್ಸ್. ನಾಟ್ ಗೇಟ್ ಈಸ್ ಯೂಸ್ಡ್ ಆಸ್ ರಿಂಗ್ ಆಸಿಲೇಟರ್, ನಾಟ್ ಗೇಟ್ ಯೂಸ್ಡ್ ಆಸ್ ಬಫರ್, ಮತ್ತೆ ನಾಟ್ ಗೇಟ್ ಯೂಸ್ಡ್ ಆಸ್ ಬೈಸ್ಟೇಬಲ್ ಮಲ್ಟಿ ವೈಬ್ರೇಟರ್. ಇದು ಕ್ಲಿಯರ್ ಕಟ್ ಆಗಿ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಗೈಸ್, ಏನಾದ್ರು ನೀವು ಡೌಟ್ ಇದ್ರೋ ಕಾಮೆಂಟ್ ಮಾಡ್ಬೋದು, ಏನಾದ್ರು ಸಜೆಷನ್ ಇದ್ರು ಕಾಮೆಂಟ್ ಮಾಡ್ಬೋದು. ನಿಮ್ ಸಜೆಷನ್ಸ್ ನಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ನಮ್ದು ಕಾಂಟೆಂಟ್ ನ ಇಂಪ್ರೂವ್ ಮಾಡ್ಕೊಳ್ಳೋಕೆ. ಹೋಪ್ ಈ ಒಂದು ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.